ಮುಸಲ್ಮಾನ ಧರ್ಮದಲ್ಲಿ ಈ ಬಡ್ಡಿ ತಕೊಳ್ಳೋದು, ಈ ಕುಡಿಯೋದು, ಮತ್ತೊಂದು ಮಾಡೋದು ಇವೆಲ್ಲ ಕೆಟ್ಟದು ಅನ್ನೋದು ಆತರ ಇದ್ದಾಗ ಒಳ್ಳೇದ್ ಯಾಕಂಗ ಹಾಕ್ಬಾರ್ದು ತಿಳಿಸಿ. ಬುದ್ಧ ಧರ್ಮದಲ್ಲಿ ಪಂಚಶೀಲಗಳಿದಾವೆ. ಪಂಚಶೀಲಗಳು ಬುದ್ಧ ಯಾಕೆ ಹೇಳ್ದ? ಏನು ಸುಳ್ಳು ಹೇಳಬಾರದು, ಮತ್ತು ಪಡೋ ಪದಾರ್ಥ ತಗೋಬಾರ್ದು, ವ್ಯಭಿಚಾರ ಮಾಡಬಾರ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು, ಈ ತರದ್ದು 5 ಅಂಶಗಳನ್ನ ಹೇಳಿದ್ರಲ್ಲ. ಯಾಕಂದ್ರೆ ಇಟ್ಸ್ ನಥಿಂಗ್. ಇದು ಸಮಾಜಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದು. ಇದನ್ನ ನಾನು ಬೇರೆಯವ್ರಿಗೆ ನೀನು ಇದು ಮಾಡಬೇಡ ಅಂತ ಹೇಳೋದಲ್ಲ. ಇದು ನಾನು ಮಾಡಲ್ಲ ಅನ್ನೋದು. ಇದು ಕುಡಿಬಾರ್ದು, ವಿಚಾರ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು, ಇನ್ನೊಬ್ಬರು ವಸ್ತುವನ್ನ ತಗೋಬಾರ್ದು, ಕದಿಬಾರ್ದು, ಇದೆಲ್ಲ ಇದೆಯಲ್ಲ. ದಿಸ್ ಇಸ್ ವೆರಿ ಸಮಾಜದಲ್ಲಿ ಸಂಘರ್ಷ ಉಂಟಾಗೋದೇ ಈ 5ರಿಂದನೇ ಅಲ್ವಾ? ಸೊ ಅದಕ್ಕೆ ಬುದ್ಧ ಏನ್ ಹೇಳ್ತಾರೆ, ಅದನ್ನ ತಡೀರಿ, ಅದನ್ನ ತಡೆದ್ರೆ ಸಂಘರ್ಷ ಕಡಿಮೆ ಆಗ್ತದೆ. ಮತ್ತೆ ನಿನ್ನ ಸಮಸ್ಯೆಗಳು ಉದ್ಭವ ಆಗ್ತವಲ್ಲ, ಆ ಎಲ್ಲಾ ಸಮಸ್ಯೆಗಳ ಉದ್ಭವಕ್ಕೂ ಮೂಲ ಇವೆ. ಹಾಗೆ ನೀವು ಹೇಳಿದಂಗ ಕುರಾನಲ್ಲಿ ಈಗ ಬಡ್ಡಿ ತಗೋಬೇಕನ್ನೋದು ಹರಾಮ್ ಅಂತ ಹೇಳ್ತಾರೆ. ಆ ತರದ್ದು ಬಹಳಷ್ಟು ಅಂಶಗಳಿದಾವೆ. ಡ್ರಿಂಕ್ಸ್ ಮಾಡಬಾರ್ದು ಅಂತಾರೆ. ಅದೇ ಮತ್ತೆ ಯಾವ್ದು ತಗೋಬಾರ್ದು ಅಂತ. ಬಟ್ ಬ್ಯೂಟಿಫುಲ್ ಅಲ್ಲ ಅದನ್ನ ಹೇಳೋದ್ ನಾನು. ಹಾಗಾಗಿ ಭಗವದ್ಗೀತೆ ನಾನು ಹೇಳಿದಾಗ ನನ್ಗೊಂದು ವಿಷಯ ಮಧ್ಯ ನಾನು ಮಾತನಾಡ್ಬಿಡ್ತೀನಿ ಸರ್. ನಮ್ಮೂರಲ್ಲಿ ಧರ್ಮ ಅಂತ ಯಾವಾಗ ಪದ ಬಳಸೋದು ಗೊತ್ತಾ? ಧರ್ಮವಾಗಿ ಬದುಕು, ಧರ್ಮವಾಗಿ ಮಾತಾಡು, ಒಳ್ಳೇದು ಅಂತ. ಧರ್ಮ ಅಂದ್ರೆ ಒಳ್ಳೇದು ಅಂತ, ಧರ್ಮವಾಗಿ ಬದುಕು, ಧರ್ಮವಾಗಿರು ಅಂತ ಹೇಳೋರು. ಈ ಧರ್ಮ ಅಂತಂದಾಗ ನಾವು ಕೇಳ್ಬೇಕಾದ್ರೆ ಊರುಗಳಿದ್ದಾಗ ಧರ್ಮ ಅಂದ್ರೆ ಸತ್ಯ, ಧರ್ಮ ಅಂದ್ರೆ ಸರಿಯಾದ ಮಾರ್ಗ. ಭಗವದ್ಗೀತೆನ ಗಾಂಧೀಜಿಯವರು ಧರ್ಮ ಗ್ರಂಥ ಅಂತ ಕರೆದ್ರು, ಮಾತೃ ಗ್ರಂಥ ಅಂತ ಕರೆದ್ರು. ಗಾಂಧೀಜಿಯವರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.